ಜೀವ ಜಡ ರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಮಳ ನೆರೆದು ಮಿಹುದಂತೆ, ಭಾವಕ್ಕೊಳಪಡದಂತೆ ಅಳತೆಗಳ ಒಡದಂತೆ ಆ ವಿಶೇಷಕ್ಕೆ ನಮಿಸೋ ಮಂಕುತಿಮ್ಮ. ಭಾವಾರ್ಥ ಹೀಗಿದೆ. ಈ ಪ್ರಪಂಚದಲ್ಲಿ ಇರುವುದು ಎರಡೇ, ಒಂದು ಜಡ ಮತ್ತೊಂದು ಜೀವ. ಜಡವೆಂದರೆ ಚೇತನವಿಲ್ಲದ್ದು, ಜೀವವೆಂದರೆ ಚೇತನ. ಇವೆರಡರ ಸಮ್ಮಿಲನವೇ ಜಗದ್ವ್ಯಾಪಾರ. ಇವೆರಡರಲ್ಲೂ ತುಂಬಿಕೊಂಡಿರುವ ಭಾವದಿಂದ ಊಹಿಸಲಸಾಧ್ಯವಾದ ಅಳತೆಗೆ ಸಿಗದ ವ್ಯಾಪಕತ್ವವು ಹೊಂದಿರುವ ಆ ವಿಶೇಷಕ್ಕೆ ಪರಮಾತ್ಮನಿಗೆ ನಮಿಸೋ ಮನಿಯೋ ನಮಸ್ಕರಿಸೋ ಮಂಕುತಿಮ್ಮ ಎಂದು ಹೇಳುತ್ತಾರೆ DVG ಅವರು. ಅಂದರೆ ಈ ಪ್ರಪಂಚದಲ್ಲಿ ಎರಡನ್ನು ನಾವು ನೋಡ್ತೀವಿ, ಒಂದು ಜಡವಾದದ್ದು, ಇನ್ನೊಂದು ಜೀವವಿರುವುದು. ಜಡ ಎಂದರೆ ಚೇತನವಿಲ್ಲದ್ದು, ಅಂದರೆ ನಿರ್ಜೀವಿ, ಅಚೇತನ ಅಂತ ಕೂಡ ಕರಿತೀವಿ. ಇನ್ನು ಜೀವವೆಂದರೆ ಚೇತನ, ಅಂದರೆ ಜೀವಿ. ಈ ರೀತಿಯಾಗಿ ಚೇತನ ಮತ್ತು ಅಚೇತನ, ಜೀವಿ ಮತ್ತು ನಿರ್ಜೀವಿ, ಈ ಎರಡರಲ್ಲಿಯೂ ಕೂಡ ತುಂಬಿಕೊಂಡಿರುವವನೇ ಪರಮಾತ್ಮ. ಪರಮಾತ್ಮ ದೇವರು ಈ ಚೇತನದಲ್ಲಿಯೂ ಕೂಡ ಮತ್ತು ಅಚೇತನದಲ್ಲಿಯೂ ಕೂಡ ಆವರಿಸಿಕೊಂಡಿರುವನು. ಅಂತಹ ಎರಡು ಚೇತನ ಮತ್ತು ಅಚೇತನಗಳಲ್ಲಿ ಆವರಿಸಿಕೊಂಡಿರುವಂತಹ ಪರಮಾತ್ಮನಿಗೆ ನಮಿಸು, ನಮಸ್ಕರಿಸು ಎಂದು DVG ಅವರು ಈ ಒಂದು ಕಗ್ಗದಲ್ಲಿ ಹೇಳಿರುತ್ತಾರೆ.